ಮಾಸ್ಕ್ ಮ್ಯಾನ್ ಅಲಿಯಾಸ್ ಚೆನ್ನಯ್ಯನ ಬಂಧನ ನಮ್ಮ ಖುಷಿ ತಂದಿದೆ, ಹಾಲು ಕುಡಿದಷ್ಟೇ ಸಂತೋಷ ತಂದಿದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಿದ್ದಾರೆ. ಮಂಡ್ಯದಲ್ಲಿ ಆತನ ಸ್ವಗ್ರಾಮಸ್ಥರು, ಆತನ ಊರಿನವರು. ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅನ್ನೋದು ಇವತ್ತು ಸ್ಪಷ್ಟವಾಗ್ತಾ ಇದೆ. ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕಣ್ಣು ಬಿಟ್ಟಿದ್ದಾನೆ ಅಂತ ಹೇಳಿ ಆ ಗ್ರಾಮದ ಜನ ಹೇಳ್ತಿದ್ದಾರೆ. ಎಸ್ಐಟಿ ತಂಡ ಚೆನ್ನಯ್ಯನನ್ನ ಸರಿಯಾಗಿ ವಿಚಾರಣೆ ಮಾಡಬೇಕು, ಆತನ ಹಿಂದೆ ಇರೋರಿಗೆಲ್ಲ ಶಿಕ್ಷೆಯಾಗಲಿ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಸ್ಥರು, ಅಂದ್ರೆ ಇದೇ ಚೆನ್ನಯ್ಯನ ಊರಿನವರು, ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ನಂದೀಶ್ ಆ ಗ್ರಾಮಸ್ಥರನ್ನ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತಿಟ್ಟಿದ್ದೇನೆ ಎಂಬ ಒಂದು ಆರೋಪವನ್ನು ಮಾಡಿದಂತಹ ಮುಸುಕುದಾರಿ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಸ್ಥ. ಸದ್ಯ ಆತನ ವಿರುದ್ಧ ಈ ಹಿಂದೆಯೇ ಗ್ರಾಮಸ್ಥರು ಹಲವಾರು ವಿಚಾರಗಳನ್ನ ಬಹಿರಂಗಪಡಿಸಿದ್ರು. ಆತ ಹೇಳ್ತಾ ಇರುವಂಥದ್ದು ಸುಳ್ಳು ಅಂತ ಹೇಳಿದ್ರು. ಸದ್ಯ ಇದೀಗ ಆತನ ಬಂಧನ ಆಗಿದೆ. ಗ್ರಾಮಸ್ಥರು ಏನು ಹೇಳ್ತಾರೆ ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ ಬನ್ನಿ. ಸರ್, ಈಗಾಗಲೇ ನೀವು ಕೂಡ ಗ್ರಾಮಸ್ಥರು ಎಲ್ಲರೂ ಕೂಡ ಹೇಳಿದ್ರು ಆತ ಹೇಳ್ತಾ ಇರುವಂಥದ್ದು ಸುಳ್ಳು ಅಂತ. ಈಗ ಆತನ ಬಂಧನ ಆಗಿದೆ, ನಿಮ್ಮ ಮೊದಲ ರಿಯಾಕ್ಷನ್ ಏನಿರುತ್ತೆ? ಅವನ ಬಂಧನ ಆಗಿರೋದಕ್ಕೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿಯ ಇದಾನೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಇದು. ಕೇವಲ ಒಂದು ತಿಂಗಳ ಒಳಗಡೆ ಎಲ್ಲರಿಗೂ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ತಿಮ್ಮರೋಡಿ ಏನು ಮಹೇಶ್ ತಿಮ್ಮರೋಡಿ ಇದ್ದಾನೆ, ಅವನ ಬಂಧನ ಆಯಿತು. ಇವತ್ತು ಇವಂದಾಗಿದೆ, ನಾಳೆ ಸುಜಾತ ಭಟ್ಟದು ಆಗುತ್ತೆ. ಆ ಸಮೀರು ವಶೀಕರಣದ ಇದನ್ನ ಪ್ರಮೋಟನ್ನು ಮಾಡ್ತಿದ್ದಂತವನು. ಈ ಸುಜಾತ ಭಟ್ಟು ಅವಳ ಕ್ಯಾರೆಕ್ಟರ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾ, ಜಗಜ್ಜಾಹೀರಾಗಿರುವಂಥದ್ದು. ಈ ಚಿನ್ನಯ್ಯ ಅನ್ನುವಂಥದ್ದು ಏನಿದ್ದಾನೆ, ಅವನು ಮೈಗಳ್ಳ ಇದ್ದಾನೆ. ಮತ್ತೆ ದುರಾಸೆಗೋಸ್ಕರ ಹೆಣ್ಣಿನ ಬಗ್ಗೆ ಯಾವುದೇ ಲವಲೇಶನೋ ಗೌರವ ಇಲ್ಲದೆ 2-3 ಮದುವೆ ಆದಂಥವನು, ತಾನು ಹುಟ್ಟಿಸಿದ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳದೆ ಇರೋನು, ಅವನಿಗೆ ಆತ್ಮಸಾಕ್ಷಿ ಹೇಗೆ ಚುಚ್ಚಲಿಕ್ಕೆ ಸಾಧ್ಯ ಇದೆ? ಇದು ಎಲ್ಲವೂ ಕೂಡ ನಮಗೆ ಸ್ಪಷ್ಟ ಇತ್ತು. ಇದು ನಮಗೆ 100ಕ್ಕೆ 100ರಷ್ಟು ವಿಶ್ವಾಸ ಇತ್ತು. ವೀರೇಂದ್ರ ಹೆಗಡೆ ಅವರು ಪರ್ಯಾಯವಾಗಿ ಒಂದು ಸರ್ಕಾರವನ್ನು ಏನು ಮಾಡ್ಬೋದಿತ್ತು, ಆ ಸರ್ಕಾರಕ್ಕಿಂತ ಹೆಚ್ಚಿನದಾಗಿ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಜನತೆಗೆ. ಅಂಥವರ ಮೇಲೆ ಅಪಮಾನಕಾರಿಯಾಗಿ ಸುಳ್ಳನ್ನು ಹೇಳಿದಂಥದ್ದು ಇದೆಯಲ್ಲ, ಅದು ಸಾವಿರ ಲಕ್ಷ ಧರ್ಮಸ್ಥಳದ ಭಕ್ತರಲ್ಲಿ ಕಣ್ಣೀರು ಹಾಕಿದ್ದಾರೆ. ಅದರ ಶಾಪ ಇವತ್ತು ಪ್ರಾರಂಭ ಆಗಿದೆ. ಅವರು ಅಕ್ಷರಶಃ ಸರ್ವನಾಶ ಆಗೋದಂತೂ ಶತಸಿದ್ಧ. ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ಸರ್ ಸುಳ್ಳು ಹೇಳಿದವ್ರಿಗೆ? ಖಂಡಿತ ಶಿಕ್ಷೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅವರು ಇನ್ನ ಸಾಕಪ್ಪ ಸಾಕು, ಇನ್ನ ಜೀವನದಲ್ಲಿ ಇನ್ನ ಧರ್ಮಸ್ಥಳ ವಿಷಯ ಮಾತ್ರ ಅಲ್ಲ, ಯಾವುದೇ ನಮ್ಮ ಹಿಂದೂ ಧಾರ್ಮಿಕ ತೀರ್ಥಕ್ಷೇತ್ರಗಳ ವಿಷಯದಲ್ಲೂ ಕೂಡ ಇನ್ನ ಕೈ ಹಾಕಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಎಡಪಂಥೀಯರಿಗೆ ಕೊಟ್ಟಿದ್ದಾರೆ. ಮತ್ತೆ ಇದು ಬರೀ ಕರ್ನಾಟಕ ಸರ್ಕಾರ SIT ತನಿಖೆ ಮಾತ್ರ ಮಾಡಬಾರ್ದು. ದಯವಿಟ್ಟು ಗಿರೀಶ್ ಮಟ್ಟಣ್ಣವರು ನಿನ್ನೆ ರಾತ್ರಿ ಲೈವ್ ಬಂದು ಹೇಳಿದ್ದಾರೆ, ನಾವು ಡೆಲ್ಲಿಗೆ ಜಯಂತ್ ಅವರು ಮತ್ತು ನಾವು ಇಬ್ಬರು ಕೂಡ ಸುಜಾತ ಭಟ್ರನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ವಿ ಅಂತೇಳಿ. ಹಾಗಾಗಿ ಇದೊಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಚಿದೆ. ಈ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿ ಇರುವಂಥ ತನಿಖಾ ಸಂಸ್ಥೆಗಳು ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು. ಸರ್, ಈಗ ನೀವು ಹೇಳಿ ಸರ್, ನೀವು ಮೊನ್ನೆ ಕೂಡ ನಾನು ಮಾತನಾಡಿಸಿದೆ, ಆ ಸಂದರ್ಭದಲ್ಲಿ ಹೇಳಿದ್ರಿ ಆತ ಹೇಳ್ತಾ ಇರುವಂಥದ್ದೆಲ್ಲ ಸುಳ್ಳು ಅಂತ. ಇದೀಗ ಬಂಧನ ಆಗಿದೆ, ಆತನ ಅರೆಸ್ಟ್ ಆಗಿದೆ, ಏನು ಹೇಳ್ತೀರಾ? ಇದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಸ್ವಾಗತ ಅಂದರೆ ಒಂದು ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಇವರು ಮಾಡಿದಂಥ ಆಪಾದನೆಗಳು, ಆರೋಪಗಳು ಎಲ್ಲವೂ ಕೂಡ ಸುಳ್ಳು. ಇದೊಂದು ಒಳಸಂಚು, ಷಡ್ಯಂತ್ರ. ಇವರು ಇದು ಅಂದರೆ ಈಗ ಇವರು ಒಬ್ಬ ಅರೆಸ್ಟ್ ಆಗಿದ್ದಾನೆ, ತಿಮ್ಮರೋಡಿ ಅರೆಸ್ಟ್ ಆಗಿದ್ದಾರೆ. ಇದು ಹಿಂದೆಗಡೆ ಎಷ್ಟು ಕಾಣದ ಕೈಗಳಿದೆ, ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿ ಹೆಚ್ಚಿನ ತನಿಖೆ ಒಳಪಟ್ಟು ಸತ್ಯಾಂಶ ಏನು ಅಂತ ಹೊರಗೆ ಬಂದು ಇವರು ಯಾಕೆ ಯಾವುದೋ ಉದ್ದೇಶ ಇಟ್ಕೊಂಡು ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮೇಲೆ ಏನು ಒಂದು ಧಾರ್ಮಿಕ ಕೇಂದ್ರದ ಮೇಲೆ ಇವರು ಗುರಿಯಾಗಿ ಇಟ್ಕೊಂಡು ಏನೋ ಮಾಡಬೇಕು ಅಂತ ಸಂಚಿದೆ. ಅದನ್ನು SITರಲ್ಲಿ ಇನ್ನೊಂದು ತನಿಖೆ ಸಂಸ್ಥೆಯಲ್ಲಿ ಅದನ್ನು ಮಾಡಿ ಹೊರ ತರಬೇಕು ಅಂತೇಳಿ ನಮ್ಮ ಒತ್ತಾಯ. ಸರ್, ಮೊದಲು ವಾಯ್ಸ್ ಕೇಳ್ಕೊಂಡೆ ನೀವು ಕಂಡುಹಿಡಿದಿದ್ರಿ ಅಂತ? ವಾಯ್ಸ್ ಅಲ್ಲ, ಅವನ ಆಟಿಟ್ಯೂಡು. ಯಾಕೆಂದರೆ ನಾವೆಲ್ಲ ಇಲ್ಲಿ ಅವನು 18-19 ವರ್ಷ ಗಂಟ 94-95ರಲ್ಲಿ ಹೋಗೋವರೆಗೂ ಇವರು ಇಲ್ಲಿ ನಮ್ಮ ಜೊತೆಲಿ ಇದ್ದಂಥ ವ್ಯಕ್ತಿ. ಆಮೇಲೆ ಮಧ್ಯ ಬಂದು ಮತ್ತೆ 2014-15ರಲ್ಲಿ ಬಂದು 1 ವರ್ಷ ಇದ್ದಂಥ ವ್ಯಕ್ತಿ. ಅವನು ಬರೀ ವಾಯ್ಸು ಮತ್ತು ಅವನ ಬಾಡಿ ಲ್ಯಾಂಗ್ವೇಜು ಇಷ್ಟರಲ್ಲೇ 100ಕ್ಕೆ 100 ಇವನಿ ಅಂತ ಹೇಳಿ ನಾವು ಅವತ್ತು ಮಾತಾಡಿದ್ವಿ. ಏನಿರ್ಬೋದು ಸರ್ ಆತ ಸುಳ್ಳು ಹೇಳಿದ್ರ ಕಾರಣ ಅಂದರೆ ಅವನೊಬ್ಬ ಫ್ರಾಡು, ಸುಳ್ಳು, ಮತ್ತು ಅವನು ಯಾವುದೇ ರೀತಿಲಿ ಮೈಯ ಬಗ್ಗಿಸಿ ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ. ಅದಕ್ಕೆ ಉದ್ದೇಶ ಅವನಿಗೆ ಯಾರೋ ಆಮಿಷ ತೋರಿಸಿದ್ದಾರೆ. ನಾವು ತಿಳಿದ ಮಟ್ಟಿಗೆ ಇಲ್ಲೆಲ್ಲೋ ಹೊರಗಡೆ ಎಲ್ಲ ಹೋಟೆಲೆಲ್ಲ ಕೆಲಸ ಮಾಡ್ಕೊಂಡು ಅಲ್ಲಿ ಯಾವುದೋ ಅವ್ರ ಕಡೆಯಿಂದ ಲಿಂಕ್ ತಗೊಂಡು ಹೇಳಿ ಇವ್ ಮತ್ತೆ ತಮಿಳ್ನಾಡಿಗೆ ಹೋಗಿದ್ನಲ್ಲ, ಅಲ್ಲಿಂದ ಕರ್ಕೊಬಂದು ಅಲ್ಲಿ 2023-24ರಿಂದ ಕೂಡ ಅವ್ರ ಜೊತೆ ಒಟ್ಟಿಗೆ ಇದ್ದ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ಹಾಗೆ ಸತ್ಯಾಂಶ ಅದು ಗೊತ್ತಿಲ್ಲ.
ಇದಿಷ್ಟು ಗ್ರಾಮಸ್ಥರ ಮಾತಾಗಿರುವಂಥದ್ದು. ಇವತ್ತು ನಿಜಕ್ಕೂ ಈ ಒಂದು ಅವರನ್ನ ಬಂಧನ ಮಾಡಿರುವಂಥದ್ದು ಸ್ವಾಗತಾರ್ಹ. ಮತ್ತೆ ಹಾಲು ಕುಡಿದಷ್ಟು ಸಂತೋಷ ಗ್ರಾಮಸ್ಥರಿಗೆ ಆಗಿದೆ ಒಂದು ಮಾತುಗಳನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.